ಹೇಗಿದೆ ಈ ಸಲ ಕೊಪ್ಪಳ ಲೋಕಸಭೆ? ಕೊಪ್ಪಳ ಈ ಸತಿ ಬಿಜೆಪಿ ಜಯವೇರವಾಗಿ ಬಾರಿಸುತ್ತೆ. ಮೋದಿ ಅವಧಿಯಿಂದ ಯಾವ ರಾಘವೇಂದ್ರ ಇಲ್ಲ, ರಾಜಶೇಖರ್ ಇಟ್ನಾಳು ಇಲ್ಲ. ಕರಡಿ ಸಂಗಣ್ಣವ್ರು ಹೋಗಿದ್ ಮುಖ್ಯ ಅಲ್ಲ ನಮಗೆ. ಅವ್ರು ಹೋಗಿ ಅಲ್ಲಿ ಅವ್ರಿಗೆ ಏನಾಗಿದೆ ಪರಿಸ್ಥಿತಿ ಅಂತ ಅಂದ್ರೆ ಅವ್ರಿಗೆ ಕೇಳ್ಬೇಕು ನೀವು. ಮೋದಿ ಎಲೆಯಲ್ಲಿ ಎಲ್ಲರೂ ಕೊಚ್ಕೊಂಡು ಹೋಗ್ತಾರೆ ಸರ್ ಇದು ದೇಶದ ಚುನಾವಣೆ, ವಿಶ್ವದ ಮೇಲೆ ನಡೀತಕ್ಕಂಥ ಚುನಾವಣೆ. ಯಾವ್ದು ಗ್ಯಾರಂಟಿ ವರ್ಕ್ ಆಗಲ್ಲ. 2000ದಿಂದ ಮನೆ ಉದ್ಧಾರ ಆಗಲ್ಲ. ವಿಶ್ವ ಮೆಚ್ಚಿದ ಮಗ ಅಂತ ಹೇಳಿದ್ರೆ, ಈ ಜಗತ್ತು ಮೆಚ್ಚಿದ ಮಗ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿ ಅವರು 412 ಸೀಟ್ ಗೆಲ್ಲೋದು ಮಾತ್ರ ಪಕ್ಕ. 100% ಬಿಜೆಪಿ. ಬರೀ ನಮ್ಮ ಕೊಪ್ಪಳದಲ್ಲೆಲ್ಲ ಇಡೀ ದೇಶಾದ್ಯಂತ ಮೋದಿನೇ ಪ್ರಧಾನಮಂತ್ರಿ ಆಗೋದು. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಅತಿ ದೊಡ್ಡ ರೋಡ್ ಶೋ ಇದೆ. ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಕ್ಯಾವಟೂರ್ ಅವರ ಪರವಾಗಿ ನಾವೀಗ ದಡೇಸಗೂರ್ ಅವ್ರ ಜೊತೆ ಇದ್ದೀವಿ. ಮಾಜಿ ಶಾಸಕರು, ಈ ಭಾಗದ ಬಿಜೆಪಿ ಅತಿ ದೊಡ್ಡ ನಾಯಕರು. ಸರ್, ಹೇಗೆ ನಡೀತಾ ಇದೆ ಕೊಪ್ಪಳ? ಚೆನ್ನಾಗಿ ನಡೀತೈತಿ. ರೋಡ್ ಶೋ ಭಾಳ ಅದ್ಭುತವಾಗಿ ಜನ ಇಚ್ಛಾಶಕ್ತಿಯಿಂದ ಬರ್ತಾ ಇದ್ದಾರೆ ಜನ ಇವತ್ತು. ಈ ವಾತಾವರಣ ನೋಡಿದ್ರೆ ಅದ್ಭುತ ಆದ ಹೈಯೆಸ್ಟ್ ಲೀಡ್ನಲ್ಲಿ ಗೆಲ್ತಾರೆ ನಮ್ಮ ಅಭ್ಯರ್ಥಿ ಅಂತ ಕನ್ಫರ್ಮ್ ಐತೆ. ಬಿಜೆಪಿಗೆ ಮೋದಿ ಪ್ಲಸ್, ಕಾಂಗ್ರೆಸ್ಗೆ ಗ್ಯಾರಂಟಿ ಪ್ಲಸ್. ಇಲ್ಲಿ ಶಾಸಕರು ಜಾಸ್ತಿ ಇದ್ದಾರೆ. ಹೇಗೆ ಅನ್ಸುತ್ತೆ ನಿಮ್ಗೆ? ಅದು ಯಾವ್ದು ಅಡ್ಡಿ ಆಗಲ್ವಾ? ಯಾವ ಗ್ಯಾರಂಟಿಂದಂತ ಗ್ಯಾರಂಟಿ ಜನ ತಗೊಂಬಟ್ಟು ತೃಪ್ತಿ ಪಟ್ಟ ಜನ ಹೃದಯದಲ್ಲಿ ಗ್ಯಾರಂಟಿ ಉಳ್ಕೊಂಡಿಲ್ಲ, ಮೋದಿ ಹೃದಯದಲ್ಲಿ ಉಳ್ಕೊಂಡಾನ. ಈ ದೇಶದ ಪ್ರಧಾನಿ ಜನ ಹೃದಯದಲ್ಲಿ ಉಳ್ಕೊಂಡ, ಬರೀ ಹೃದಯದಲ್ಲಿ ಉಳ್ಕೊಂಡ. ಗ್ಯಾರಂಟಿ ಹೃದಯದಲ್ಲಿ ಇಲ್ಲ. ಗ್ಯಾರಂಟಿ ವಾರಂಟಿಗೂ ಜೂನ್ ಕ್ಲೋಸ್ ಆಗ್ತಾವ. ಇಡೀ ದೇಶದಲ್ಲಿ ಮೋದಿ ಮತ್ತೆ ಪ್ರಧಾನಿ ಆಗ್ಬೇಕು 3ನೇ ಬಾರಿಗೆ ಅನ್ನೋ ಕೂಗು ಕೊಪ್ಪಳಕ್ಕೆ ಎಷ್ಟು ಪ್ಲಸ್ ಆಗುತ್ತೆ? ತುಂಬ ಪ್ಲಸ್ ಆಗುತ್ತೆ. ಓಕೆ, ಫುಲ್ ಪ್ಲಸ್ ಆಗುತ್ತೆ. ಅವ್ರದ್ದಾದ ಒಂದು ಪ್ರೀತಿ, ಜನ ತೋರಿಸೋಂಥ ಪ್ರೀತಿ ನೋಡಿದ್ರೆ ಅದು ಅದ್ಭುತ ಆದಂಥ ಪ್ರೀತಿ. ಜನ ಪ್ರತಿಯೊಬ್ಬ ಮಕ್ಕಳುಗಳು ಕೂಗೋದನ್ನೇ, ಹಿರಿಯರ ಕೂಗಂತ ನೋಡ್ರೆ ಭಾಳ ಅದ್ಭುತ ಆದ ಕೂಗು. ಜನ ಹೃದಯದಿಂದ ಬರೋಂಥ ಕೂಗು, ಜನರ ಹೃದಯದಲ್ಲಿ ಬರೋಂಥ ಪ್ರೀತಿ. ಈ ಗ್ಯಾರಂಟಿ ಅಷ್ಟೇ ತೃಪ್ತಿ ಪಡಿಸ್ತೈತಿ. ಕನ್ಫರ್ಮ್ ಗ್ಯಾರಂಟಿ ಅಲ್ಲ. ನಿಮ್ಮ ಅಭ್ಯರ್ಥಿಯಾಗಿ ಈ ಬಾರಿ ಹೊಸ ಅನುಭವ. ಆದ್ರೆ ಚುನಾವಣೆಗಳನ್ನ ನೋಡಿದ್ದಾರೆ ಸಾಕಷ್ಟು. ಹೇಗೆ ನುಗ್ತಾ ಇದ್ದಾರೆ ಅನ್ಸುತ್ತೆ? ಅಲ್ಲ, ಅವ್ರ ಫಾದರ್ ಕೂಡ ಮಾಜಿ ಶಾಸಕರು, ಶರಣಪ್ಪ ಅವರು ಮಾಜಿ ಶಾಸಕರು, ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರು, ಅವ್ರ ಬ್ರದರ್ ಜಿಲ್ಲಾ ಪಂಚಾಯತ್ ಸದಸ್ಯರು. ರಾಜಕಾರಣದ ಅನುಭವ ಐತಿ, ರಾಜಕಾರಣದ ಶಿಸ್ತುಬದ್ಧ ಕೂಡ ಅವ್ರಿಗೆ ಗೊತ್ತೈತಿ. ಎಷ್ಟು ಲೀಡಲ್ಲಿ ಗೆಲ್ಬಹುದು ಅಂತೀರಾ? ಕನಿಷ್ಠ 1 ಲಕ್ಷ ಅಂತರದಿಂದ ಗೆಲ್ತಾರೆ. ಇಡೀ ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ ನಿಮ್ಮ ಸಂಖ್ಯೆ ಏನಾಗಿರುತ್ತೆ? ಕನಿಷ್ಠ 25 ಮೇಲೆ ಗೆಲ್ತು. 25 ಮೇಲೆ ಬಿಜೆಪಿ ಜೆಡಿಎಸ್ ಕನ್ಫರ್ಮ್. ಥ್ಯಾಂಕ್ ಯು ಸರ್. ಪ್ರವೀಣ್ ಕುಮಾರ್. ಏನ್ ಮಾಡ್ತೀರಿ? ಬಿಸ್ನೆಸ್. ಹೇಗಿದೆ ಈ ಸಲ ಕೊಪ್ಪಳ ಲೋಕಸಭೆ? ಕೊಪ್ಪಳ ಈ ಸತಿ ಬಿಜೆಪಿ ಜಯವೇರವಾಗಿ ಬಾರಿಸುತ್ತೆ. ಯಾವ ಕಾರಣಕ್ಕೆ? ಮೋದಿ ಅಭಿವೃದ್ಧಿ ಹಾಗೂ ಜೈ ಶ್ರೀರಾಮ್. ಟಿಕೆಟ್ ನಲ್ಲಿ ವ್ಯತ್ಯಾಸಗಳೇನು ಸಮಸ್ಯೆ? ಏನು ವ್ಯತ್ಯಾಸ ಆದ್ರೂ ಮೋದಿಯಿಂದ ಯಾವುದು ನಡೆಯೋದಿಲ್ಲ, ಮೋದಿಯಿಂದ ಗೆಲ್ಲುತ್ತೆ. ಸಂಗಣ್ಣ ಕರಡಿ ಸಂಗಣ್ಣ ಕಡೆಯವರು ಅವರ ಕಡೆ ಹೋಗಿ ತುಂಬಾ ತಪ್ಪನ್ನು ಮಾಡಿದ್ರು. ಅವರು ತಪ್ಪು ಮಾಡಿದ್ರು. ಪಕ್ಷ ಏನ್ ಬೇಕೆಲ್ಲ ಕೊಟ್ಟಿದ್ದೆ, ಎಲ್ಲ ಕೊಟ್ಟಿದೆ ಪಕ್ಷ. ನಿಮ್ಮ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ ಹೇಗಿದ್ದಾರೆ? ಒಳ್ಳೆ ವ್ಯಕ್ತಿ, ಸಂಭಾವ್ಯ ವ್ಯಕ್ತಿ, ಒಳ್ಳೆ ವ್ಯಕ್ತಿಯಿಂದ ಗೆಲ್ತಾರೆ. ಎಷ್ಟು ಲೀಡಲ್ಲಿ ಗೆಲ್ತಾರೆ? 1 ಲಕ್ಷ ಮತಗಳಿಂದ ಗೆಲ್ಲಬಹುದು. ನಮ್ಮ ಹೆಸರು ವಿರೂಪಾಕ್ಷಪ್ಪ ಮೇಟಿಗೌಡರು. ನಾವು ಲೆಕ್ಕ ಪರಿಶೋಧಕರು ನಾವು. ಹೇಳಿ ಹೇಗಿದೆ ಸರ್ ಕೊಪ್ಪಳ ಲೋಕಸಭೆ? ಸರ್, ಯಾವಾಗಲೂ ಮುಂದೆನೇ ಬಿಜೆಪಿಯಲ್ಲಿ ಇದ್ದುಬಿಟ್ಟು ಬೇರೆ ಕಡೆ ಹೋಗಿಬಿಟ್ಟು ತುಂಬಾ ದ್ರೋಹ ಮಾಡಿದ್ದಾರೆ ಪಕ್ಷಕ್ಕೆ. ಸಂಗಣ್ಣ ಕರಡಿ ಅವರ? ಹೌದು. ಅವ್ರ ಫ್ಯಾಕ್ಟ್ ಏನು ವರ್ಕ್ ಆಗಲ್ಲ, ಬಿಜೆಪಿ ಗಡ್ಡಿ ಆಗಲ್ಲ ಸರ್. ನೋಡಿ ಸರ್, ಯಾರಿದ್ರೇನೆ ಜೈ ಶ್ರೀರಾಮ್ ಅಷ್ಟೇ. ಏನ್ ಮಾಡ್ತೀರಿ? ನಾವು ಬಿಸ್ನೆಸ್ ಮಾಡ್ತೀವಿ. ಹೇಗಿದೆ ಸರ್ ಕೊಪ್ಪಳ ಲೋಕಸಭೆ? ಕೊಪ್ಪಳ ಲೋಕಸಭೆ 100% ಬಿಜೆಪಿ ವಿನ್ ಆಗುತ್ತೆ. 6 ಜನ ಶಾಸಕರು ತಾನೆ ಕಾಂಗ್ರೆಸ್ ಅವರು? ಇಲ್ಲಿ ಕಾಂಗ್ರೆಸ್ 6 ಜನ ಶಾಸಕರು 1 ಲಕ್ಷ ಲೀಡ್ ನಂತರ ಮೇಲೆ ಗೆಲ್ತೈತಿ. ಗ್ಯಾರಂಟಿಗಳೇನು ವರ್ಕ್ ಆಗಲ್ವಾ ಇಲ್ಲಿ? ಈಗ ಗ್ಯಾರಂಟಿ ಅಲ್ಲ ಸರ್, ಇದು ದೇಶದ ಚುನಾವಣೆ, ವಿಶ್ವದ ಮೇಲೆ ನಡೀತಕ್ಕಂಥ ಚುನಾವಣೆ. ಯಾರೋ 2,000 3,000 ಕೊಡ್ತಾರಂತ ನಡೆಯೋದಲ್ಲ. ಈಗ ಗ್ಯಾರಂಟಿ 2,000 ನೋಡಿ ಏನಾದ್ರು ಕಾಂಗ್ರೆಸ್ಗೆ ಓಟ್ ಹಾಕಿದ್ರ ಈಗ ದೇಶದ ಭವಿಷ್ಯ ಏನು? ಈಗ 2014ರಿಂದ ಈಚೆಯಿಂದ ಮುಂದೆ ದೇಶ ಹೆಂಗಿತ್ತು, ಈಗ ಹೆಂಗೈತಿ ಅದು ಬೇಕಲ್ಲ. ಈಗ ಪಂಚಾಯತ್ ಮೆಂಬರ್ ಇರ್ತಾನ, ML ಇರ್ತಾರ, ಲೋಕಲ್ ವರ್ಕ್ಗಳು ಮಾಡ್ತಾರ. ಆದರೆ ದೇಶದ ಕೆಲವೊಂದು ನಿರ್ಧಾರಗಳು ತಗೋಬೇಕಾದ್ರೆ BJP ಅಂತ ಒಂದು ಬಲವಾದ ಸ್ಟ್ರಾಂಗ್ ಆದ ಪಕ್ಷ ಸೆಂಟ್ರಲ್ಗೆ ಬೇಕಲ್ಲ. ಈಗ ಕಾಂಗ್ರೆಸ್ ಅಂತೇಳಿ ಅದು ನಿಂತಿದ 250 ಸ್ಥಾನ ನಿಂತಿಲ್ಲ. ಅದು ಕೋಟ ವೇಸ್ಟ್ ಯಾಕೆ ಮಾಡ್ಬೇಕು? ದೇಶಕ್ಕೆ ಇನ್ನೊಂದು 20 ವರ್ಷ BJP ಅವಶ್ಯಕತೆ ಐತಿ. ಹೇಗಿದೆ ನಿಮ್ಮ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್? ಒಳ್ಳೆ ವ್ಯಕ್ತಿ. ಹೋದ ಸಲ ಕೂಡ ಅವರು ಚುನಾವಣೆ ಸ್ಪರ್ಧಿಸ್ಬೇಕಂತೇಳಿ ಟಿಕೆಟ್ ಟ್ರೈ ಮಾಡಿದ್ರು. ಕಾರಣಾಂತರಗಳಿಂದ ಕಡೆ ಸಂಗಣ್ಣವರಿಗೆ ಆಯಿತು. ಈಗ ಅವರು ನಮ್ಮ ಶಾಸಕರು ಹೇಳಿದಾಗೆ ಅವ್ರ ಅಪ್ಪವರು ಮಾಜಿ ಶಾಸಕರು, ಅವ್ರ ಜಿಲ್ಲಾ ಪಂಚಾಯತಿ ಅವ್ರ ತಮ್ಮವರು ಮೆಂಬರು, ಮಾಜಿ ಮೆಂಬರು. ಹಾಗಾಗಿ ಕ್ಯಾಂಡಿಡೇಟ್ ಒಳ್ಳೆ ಸೂಕ್ತವಾದ ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿದ ಪಕ್ಷ. ಹಾಗಾಗಿ ಯಾವುದೇ ಕಾರಣಕ್ಕೂ 1 ಲಕ್ಷದ ಮೇಲೆ ಇಲ್ಲಿ BJP ಗೆಲ್ತು ಸರ್. ಥ್ಯಾಂಕ್ ಯು ಸರ್. ಏನ್ ಮಾಡ್ತೀರಿ? ನಾವು ಭತ್ತ ವ್ಯಾಪಾರ ಮಾಡ್ತೀವಿ. ಹೇಗಿದೆ ಸರ್ ಕೊಪ್ಪಳ? ಸರ್, ಈಗ ಆಲ್ರೆಡಿ ನಾವು 3 BJP ಹೈಟ್ರಿಕ್ ಆಗಲಿ ವಿನ್ ಆಗಿದೆ. ಸತತ ಬಾರಿ 4ನೇ ಬಾರಿ ವಿಜಯ ದಾಖಲೆ ಆಗಿದೆ. ಈಗ ಲೀಡರ್ಶಿಪ್ ಬರೋ ಬಾಕಿ. ನಮ್ಮ ಅಂದಾಜು ಪ್ರಕಾರ 50,000ಕ್ಕಿಂತ ಮೇಲ್ಪಟ್ಟು ನೀಡಿ ಬರ್ತೀವಿ. ಬಟ್ ಈ ಹೊಸ ಕ್ಯಾಂಡಿಡೇಟ್ ಆದ್ರಿಂದ ಜನರಿಂದ ಆಲ್ರೆಡಿ BJP ಬಗ್ಗೆ ಒಲವು ಭಾಳ ಇದೆ.
ಆಮೇಲೆ ಡಾಕ್ಟರ್ ಅವರು ಕೂಡ ರಾಜಕೀಯ ಹಿನ್ನೆಲೆ ಅವರಪ್ಪ ಅವರು MLA ಆಗಿದ್ದರು. ಈಗ ಇವರಾದ್ರೂ ಕೂಡ ಒಳ್ಳೆ ಸಂಭವ ವ್ಯಕ್ತಿ ಅಂತ ಗೊತ್ತಾಗಿ ಜನರಿಗೆ. ಮೋದಿ ಅಲೆ ಮುಂದೆ ಎಲ್ಲರೂ ಈ ಬಾರಿ 400ಕ್ಕೂ ಹೆಚ್ಚು ಸೀಟ್ಗಳನ್ನ ನಾವು ಪಡಿತೀವಿ ಅಂತೇಳಿ ನಮ್ಗೆ ಅಂದಾಜು ಗೆಸ್ ಇದೆ. 400ಕ್ಕೆ ಸೀಟ್ ಬಂದೇ ಬರುತ್ತೆ. 400ಕ್ಕೆ ಅಧಿಕವಾಗಿ ಬರ್ತೀವಿ. 6 ಜನ ಕಾಂಗ್ರೆಸ್ MLAಗಳಿದ್ದಾರೆ, ಏನು ಅಡ್ಡಿ ಆಗಲ್ವಾ? ಸರ್ MLAನೇ ಬೇರೆ MP-ನೇ ಬೇರೆ. ಆ ಒಂದು ಉದ್ದೇಶದಿಂದ ನಾವು ಪ್ರತಿ ಸಲನೂ BJPನೇ ಈ ಸಲ ಹ್ಯಾಟ್ರಿಕ್ ಇದ್ದೀವಿ. ಸರ್ 4ನೇ ಸಾರಿ ಗೆಲ್ತೀವಿ ಎಂಬುದು 100% ಸತ್ಯ. ಅಂಗಡಿಗೆ ಅವ್ರ ಮಾತನ್ನ ಯಾರು ಕೇಳಲ್ವಲ್ಲ ಕಾಂಗ್ರೆಸ್ ಅವರು? ಸರ್ ಅದು ನಾವು ಹೇಳ್ತೀವಿ ಸರ್, MLAನೇ ಬೇರೆ ಇಲ್ಲಿ, MP-ನೇ ಬೇರೆ ನಮ್ಮ ಕೊಪ್ಪಳ. ಶಿವರಾಜ್ ತಂಗಡಿ ಅವ್ರು ತಾನೇ ಇಲ್ಲಿ MLA? MLA ಸಚಿವರ ವರ್ಕೌಟ್ ಆಗಲ್ಲ ಸರ್? ಇಲ್ಲ ಸರ್, ಅದು ಕರ್ನಾಟಕ ರಾಜಕೀಯ ಬೇರೆ ಆಗುತ್ತೆ, ಇದು ಭಾರತ ದೇಶದ ರಾಜಕೀಯ ಬೇರೆ ಆಗುತ್ತೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಸರ್ ಅಮರೇಶ್ ಪಾಟೀಲ್ ಅಂತೇಳಿ, ನಾವು BJP ಮುಖಂಡರು. ಹೇಗಿದೆ ಸರ್ ಕೊಪ್ಪಳ? ಸರ್ 1,50,000 ಮತದಿಂದ ಗೆಲ್ತಾರೆ. ಅದು ಏಕೆಂದರೆ ಕರಡಿ ಸಂಗಣ್ಣವ್ರು ಹೋಗಿದ್ದು ಮುಖ್ಯ ಅಲ್ಲ ನಮಗೆ. ಕರಡಿ ಸಂಗಣ್ಣವ್ರು ನಮಗೆ ಆತ್ಮೀಯರು, ನಮ್ಮ ಅಪ್ಪಾಜಿ ಅಂತ ಅನ್ಕೊಂಡಿದ್ವಿ ನಾವು. ಅವ್ರು ಹೋಗಿ ಅಲ್ಲಿ ಅವ್ರು ಏನಾಗಿದೆ ಪರಿಸ್ಥಿತಿ ಅಂತ ಅಂದರೆ ಅವ್ರಿಗೆ ಕೇಳ್ಬೇಕು ನೀವು. 412 ಸೀಟ್ ಗೆಲ್ಲೋದು ಮಾತ್ರ ಪಕ್ಕ. 412 ಸೀಟ್. ಅದ್ಯಾಕೆ 12? ಅದು 12 ಬಂದೇ ಬರ್ತದೆ. ಇದು ಪಕ್ಕ. ನೀವು ಏನು ಈಗ ಮಾಡ್ಕೊಂತಾರಲ್ಲ ರೆಕಾರ್ಡಿಂಗ್, ನೀವು ಈ ದೇಶದಲ್ಲಿ NDA 412 ಬರುತ್ತೆ. ಯಾವುದು NDA ಏ 400+ ಅಂತ ಅವ್ರು ಹೇಳ್ತಾರಲ್ಲ, 412 ನಾನು ಹೇಳ್ತೀನಿ. ಹೆಸರು? ನಾಗರಾಜ್ ಸರ್, ಏನು ಮಾಡ್ತೀರಾ? ರೈತರು. ಹೇಗಿದೆ ನಿಮ್ಮ ಪ್ರಕಾರ ಈ ಸಲ ಕೊಪ್ಪಳ? 100ಕ್ಕೆ 100 BJP. ಬರೀ ನಮ್ಮ ಕೊಪ್ಪಳದಲ್ಲೆಲ್ಲ ಇಡೀ ದೇಶಾದ್ಯಂತ ಮೋದಿನೇ ಪ್ರಧಾನಮಂತ್ರಿ ಆಗೋದು. ದೇಶ ಉಳಿಬೇಕಾದ್ರೆ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು. ಇದು ಯಾರು ಪ್ರಚಾರ ಮಾಡೋದು ಬೇಕಾಗಿಲ್ಲ, ಏನು ಹೇಳೋದು ಬೇಕಾಗಿಲ್ಲ. ಚಿಕ್ಕ ಮಕ್ಕಳಿಂದ ವಯಸ್ಸಾದವರ ಸಮಿತಿ ಮೋದಿಜಿಗೆ ಓಟ್ ಹಾಕ್ತಾರೆ. 100ಕ್ಕೆ 100 ಪ್ರಧಾನಮಂತ್ರಿ ಮೋದಿಜಿ. ನಮ್ಮ ಕೊಪ್ಪಳ ಬಸವರಾಜ್ ಕ್ಯಾವಟರ್ ವಿನ್ ಆಗ್ತಾರೆ. ಹೇಗೆ ಬಸವರಾಜ್ ಕ್ಯಾವಟರ್ ಅವರು ಡಾಕ್ಟರ್ ಆಗಿದ್ದವರು? ನೋಡಿ ಸರ್, ಅವ್ರು ಒಳ್ಳೆ ವ್ಯಕ್ತಿತ್ವ, ಆಮೇಲೆ ಆರೋಗ್ಯ ಎಲ್ಲ ಜನರಿಗೆ ಗೊತ್ತಿದೆ. ಅವ್ರ ಹತ್ರ ತೋರಿಸ್ಕೊಂಡಿದ್ದು ಎಲ್ಲ ಇದು ಮಾಡಿದ್ದು ಒಳ್ಳೆ ವ್ಯಕ್ತಿತ್ವ. ಮೋದಿ ಎಲ್ಲದೂ ಕೂಡಿ ಬಸವರಾಜ್ ಸರ್ ಅವರು ವಿನ್ ಆಗ್ತಾರೆ. ಎಷ್ಟು ಲೀಡಲ್ಲಿ ಗೆಲ್ತಾರೆ? 1,00,000 ಮತಗಳ ಅಂತರ ಮೇಲೆ ಗೆಲ್ತಾರೆ. ರಾಜಶೇಖರ್ ಇಟ್ನಾಳ್ ಅವರು ಕಡಿಮೆ ಅಂತರದಲ್ಲೇ ಸೋತಿರೋದು ಕಳೆದ ಕೆಲ ಚುನಾವಣೆಗಳನ್ನ. ಅನುಕಂಪ ಇಲ್ವಾ? ಮೋದಿ ಅವಧಿಯಿಂದ ಯಾವ ರಾಘವೇಂದ್ರ ಇಲ್ಲ, ರಾಜಶೇಖರ್ ಇಟ್ನಾಳು ಇಲ್ಲ. ಮೋದಿ ಇಲ್ಲಿ ಗ್ಯಾರಂಟಿ ಏನೂ ಇಲ್ಲ, ಯಾವುದು ವರ್ಕ್ ಆಗಲ್ಲ, ಯಾವುದು ಗ್ಯಾರಂಟಿ ವರ್ಕ್ ಆಗಲ್ಲ. 2000ದಿಂದ ಮನೆ ಉದ್ಧಾರ ಆಗಲ್ಲ. ಥ್ಯಾಂಕ್ ಯು. ಸರ್ ಮೋದಿ ಎಲೆಯಲ್ಲಿ ಎಲ್ಲರೂ ಕೊಚ್ಕೊಂಡು ಹೋಗ್ತಾರೆ ಸರ್ ಈ ಸಲ. ಮತ್ತು ಕಾಶ್ಮೀರ ಜಮ್ಮು ಕಾಶ್ಮೀರ 371 ರಾಮ ಮಂದಿರ ನಿರ್ಮಾಣ ಮಾಡಿದ್ದು, ಆಮೇಲೆ ತ್ರಿವಳಿ ತಲಾಕ್, ಇವೆಲ್ಲದರಿಂದ ಮೋದಿ ಪಕ್ಕ ಈ ಸತಿ ಕೊಪ್ಪಳದಲ್ಲಿ BJP ಪಕ್ಕ ಬರುತ್ತೆ. ಥ್ಯಾಂಕ್ ಯು. ಸರ್ ನಿಮ್ಮ ಹೆಸರು? ವೆಂಕಟೇಶ್ ಉಪ್ಪಾರ್ ಅಂತ, OBC ರಾಜ್ಯ ಕಾರ್ಯದರ್ಶಿಗಳು. ಹೇಗಾಗ್ತಾ ಇದೆ ಈ ಸಲ ಕೊಪ್ಪಳ ಲೋಕಸಭೆ? ಕೊಪ್ಪಳ ಲೋಕಸಭೆಯ ಚುನಾವಣೆ ಅಂಗವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರಣ್ಣವರು ಈಗಾಗಲೇ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಮತ್ತು ಸಿಂಧನೂರು ತಾಲೂಕು ಮಸ್ಕಿ ಮುಗಿಸಿಕೊಂಡು ಈಗ ಸಂಜೆ ಕಾಟಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಈ ನರೇಂದ್ರ ಮೋದಿ ಅವರ 10 ವರ್ಷದ ಆಡಳಿತವನ್ನು ಮೆಚ್ಚಿ ಕೊಪ್ಪಳ ಲೋಕಸಭೆಯ ಅಭ್ಯರ್ಥಿಯಾದಂಥ ಡಾಕ್ಟರ್ ಬಸವರಾಜ್ ಕೋಟೇರಿಗೆ ಅವರ ಪ್ರಚಾರ ಅಂಗವಾಗಿ ಆಗಮಿಸಿದ್ದಾರೆ. ಹಾಗಾಗಿ ಕಾಟಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಿಂದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಮತ್ತು ಅಕ್ಕ ತಂಗಿಯಂದಿರು ಮತ್ತು ತಂದೆ ತಾಯಿಗಳು ಒಳ್ಳೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಹಾಗಾಗಿ ಈ 2024ನೇ ಚುನಾವಣೆಯ ನಿಮ್ಮ ಚುನಾವಣೆ ಅಲ್ಲ, ಇದು ದೇಶದ ಚುನಾವಣೆ. ಇದು ನರೇಂದ್ರ ಮೋದಿ ಅವರನ್ನು ಕೈ ಬಲಪಡಿಸುವಂಥ ಚುನಾವಣೆ ಇದು. ಹಾಗಾಗಿ ಇನ್ನೂ 10 ವರ್ಷಗಳ ಅಧಿಕಾರದಲ್ಲಿ ವಿಶ್ವ ಮೆಚ್ಚಿದ ಮಗ ಅಂತೇಳಿದ್ರೆ, ಈ ಜಗತ್ತು ಮೆಚ್ಚಿದ ಮಗ ಅಂತೇಳಿದ್ರೆ ನರೇಂದ್ರ ಮೋದಿಜಿಯವರು. ಆ ನರೇಂದ್ರ ಮೋದಿಜಿಯವರನ್ನು 3ನೇ ಬಾರಿಗೆ ಪ್ರಧಾನಮಂತ್ರಿಯನ್ನು ಮಾಡಲು ನಿಮ್ಮೆಲ್ಲರ ಜವಾಬ್ದಾರಿ ಇದೆ. ಹಾಗಾಗಿ ಎಷ್ಟು ಲೀಡಲ್ಲಿ ಗೆಲ್ತಾರೆ ಬಸವರಾಜ್ ಅವರು ಈ ಕೊಪ್ಪಳ ಮತಕ್ಷೇತ್ರದಿಂದ 1.5 2 ಲಕ್ಷವರೆಗೂ ಗೆದಿಬಹುದು ಅಂತ ಬಹಳ ನಿರೀಕ್ಷೆ ಇದೆ. ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲ ಹಿಂದೂ ಸಂಘಟನೆ ಹೋರಾಟಗಾರರು, BJPಯ ಕಾರ್ಯಕರ್ತರು ಹಾಗೂ ಅಕ್ಕ ತಂಗಿಯಂದಿರು, ಅಣ್ಣ ತಮ್ಮಂದಿರು ಎಲ್ಲರೂ ಒಂದೇ ಒಂದು ಗುರಿ, ಇದು ದೇಶದ ಚುನಾವಣೆ. ಇದು ಆ ದೇಶದ ಚುನಾವಣೆ ನರೇಂದ್ರ ಮೋದಿ ಅವರ ಚುನಾವಣೆ. ಹಾಗಾಗಿ ಆ ಚುನಾವಣೆಯಲ್ಲಿ ವಿಜೇಂದ್ರಣ್ಣವರು ಈ 28 ಕ್ಷೇತ್ರಗಳಿಗೆ 28 ಕ್ಷೇತ್ರ ಗೆದಿಬೇಕಂತೇಳಿ ಅವರೇನು ಕಂಕಣ ತೊಟ್ಟು ನಿಂತಿದ್ದಾರೆ. ಅದು ಎಲ್ಲ ಯಶಸ್ವಿ ಆಗುತ್ತೆ ಅಂತೇಳಿ ನಮ್ಮ ಕಾಟಿಗೆ ಜನರು ಮತ್ತು ನಾವೆಲ್ಲ ಕಾರ್ಯಕರ್ತರು ಈ
ವಿಜಯೋತ್ಸವ, ಇದು ವಿಜಯೇಂದ್ರಣ್ಣವರ ವಿಜಯೋತ್ಸವ. ಹಾಗಾಗಿ ಈ ವಿಜಯೋತ್ಸವವನ್ನು ವಿಜಯೇಂದ್ರಣ್ಣವರು ಹೆಗಲಿ ಕೊಟ್ಟು ನಿಂತು ಅವ್ರ ಜೊತೆಗೆ ನಿಂತು ಕೆಲಸ ಮಾಡ್ತೀವಿ. ಕೆಲಸ ಮಾಡಿ 28 ಕ್ಷೇತ್ರದಲ್ಲಿ ಗೆದ್ತೀವಿ ಅಂತೇಳಿ ನಮ್ಮ ಮನವ. ಥ್ಯಾಂಕ್ ಯು ಸರ್.